जागो मोहन प्यारे तुम जागो मोहन प्यारे प्रात समय उठे भानुदय भया ग्वाल बाल सब भूपत ठाड़े दर्शन के सब भूखे प्यासे उठियो नंद किशोरे ಇವತ್ತು ನಾವು ಹೊರಟ ಇದ್ದೀವಿ ಶಿವಗಂಗೆ ಬೆಟ್ಟಕ್ಕೆ. ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಬೆಂಗಳೂರಿನಿಂದ 55 ಕಿಲೋಮೀಟರ್ ದೂರದಲ್ಲಿರುವ ಶಿವಗಂಗೆ ಬೆಟ್ಟಕ್ಕೆ. ಈ ಬೆಟ್ಟವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿದ್ದು ಸಮುದ್ರ ಮಟ್ಟದಿಂದ ಸುಮಾರು 2640 ಫೀಟ್ ಎತ್ತರದಲ್ಲಿದೆ. ಈ ಬೆಟ್ಟವು ಅದ್ಭುತವಾದ ಟ್ರೆಕ್ಕಿಂಗ್ ಪ್ಲೇಸ್ಗಳಲ್ಲಿ ಒಂದಾಗಿದ್ದು ಅದರ ಜೊತೆಗೆ ಈ ಬೆಟ್ಟದಲ್ಲಿ ಸುಮಾರು ದೇವಾಲಯ ಮತ್ತು ತೀರ್ಥ ಸ್ಥಳಗಳಿವೆ. ಬನ್ನಿ ಗೈಸ್, ಹೋಗೋಣ. ಮೇಲೆ ಇವತ್ತು ನಾವು ಹೊರಟ ಇದ್ದೀವಿ ಶಿವಗಂಗೆ ಬೆಟ್ಟಕ್ಕೆ. ನಾವು ದರ್ಶನ ಮಾಡ್ತೀವಿ, ನೀವು ದರ್ಶನ ಮಾಡಿ. ಬನ್ನಿ ಗೈಸ್, ಇವ್ರಿಗೆ ಹೇಳ್ತೇವೆ ಚಟ ಮಾಡ್ಬಿಡ್ತೀವಿ ಅಂತೇಳಿ ಅದು ಚಟ ಮಾಡ್ತಾರೆ. ಈಗ ನೋಡಿ ಇವಾಗಲೇ ತೆಗ್ತಾವ್ರೆ. ಇನ್ನು ಮೇಲೆ ಹಿಂದೆ ಹೆಂಗಿದೆಯೋ ಗೊತ್ತಿಲ್ಲ ಇವ್ರದ್ದು. ಅಲ್ಲಿಂದ ಅವ್ರು ಚಟ ಮಾಡಲ್ಲ ಅಂದ್ರೆ ಅವ್ರು ನೋಡಿ ಎಷ್ಟು ಸ್ಲೋ ಬರ್ತಾವ್ರಿ ಗೈಸ್. ಅವ್ರಿಗೆ ಏನು ಹೇಳ್ಬೇಕು ಹೇಳಿ ಗೈಸ್. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಜಿಂಕ ಲಕ್ಕ ಅಂತೆ. ಈ ಬೆಟ್ಟವನ್ನು ಏರಬೇಕಾದರೆ ಅನೇಕ ದೇವಾಲಯಗಳು ಸಿಗುತ್ತವೆ. ಅದರಲ್ಲಿ ಪ್ರಮುಖವಾಗಿ ಗಂಗಾಧರೇಶ್ವರ ದೇವಾಲಯ, ಹೊನ್ನಮ್ಮ ದೇವಸ್ಥಾನ, ಒಳಕಲ್ ತೀರ್ಥ ಮತ್ತು ಬಸವಣ್ಣನ ಬೃಹತ್ ನಂದಿಶಿಲ್ಪ ಪ್ರಮುಖವಾದವು. ಶಿವಗಂಗೆ ಬೆಟ್ಟದ ಪ್ರಮುಖ ಆಕರ್ಷಣೆ ಎಂದರೆ ಗಂಗಾಧರೇಶ್ವರ ದೇವಾಲಯ. ಇಲ್ಲಿ ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿದಾಗ ಆ ತುಪ್ಪ ಬೆಣ್ಣೆಯಾಗಿ ಮಾರ್ಪಾಡಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಸ್ವಾಮಿ ತಲೆ ಮೇಲೆ ತುಪ್ಪವನ್ನು ಹಾಕಿ ಅಭಿಷೇಕ ಮಾಡಿದ್ರೆ ಬೆಣ್ಣೆ ಆಗುತ್ತೆ. ಇಲ್ಲಿದೆ ಅಂತೆಲ್ಲ ತುಪ್ಪ ಸ್ವತಃ ನೀವು ಮನೆಯಿಂದ ತುಪ್ಪವನ್ನು ತಗೊಂಡು ಕೊಟ್ಟರು ಬೆಣ್ಣೆ ಆಗುತ್ತೆ. ಈಶ್ವರ ಅಂದ್ರೆ ಈಶ್ವರ ಗಂಗೆಲೆ ಉದ್ಭವ ಆಗಿರೋದ್ರಿಂದ ಸ್ವಾಮಿಗೆ ಗಂಗಾಧರೇಶ್ವರ ಅಂತನೂ ಶ್ರೀ ಕ್ಷೇತ್ರ ಶಿವಗಂಗೆ ಸಾವಿರ ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಕೇಳಲಿಲ್ಲ ನನ್ನ ಮಾತಾ. ಕರ್ಕೊಂಬಂದೇವೆ ಕಾಡಿಗೆ ನಮ್ಮ ಪ್ರಾಣ ಹಿಂಡಕ್ಕೆ. ಶಿವಗಂಗೆ ಬೆಟ್ಟದ ಮತ್ತೊಂದು ವಿಶೇಷತೆ ಎಂದರೆ ಒಳಕಲ್ ತೀರ್ಥ. ಇಲ್ಲಿನ ನಂಬಿಕೆ ಏನೆಂದರೆ ನಾವು ಮನಸ್ಸಿನಲ್ಲಿ ಯಾವುದಾದ್ರೂ ವಿಷಯವನ್ನು ನೆನಪಿಸಿಕೊಂಡು ಈ ಒಳಕಲ್ ತೀರ್ಥದಲ್ಲಿ ಕೈ ಹಾಕಿದಾಗ ನಮ್ಮ ಕೈಗೆ ನೀರು ಸಿಕ್ಕಲ್ಲಿ ಆ ಕೆಲಸವಾಗುತ್ತದೆ. ಒಂದು ವೇಳೆ ನೀರು ಸಿಗದೇ ಇದ್ದಲ್ಲಿ ಆ ಕೆಲಸ ಆಗುವುದಿಲ್ಲ ಎಂದು ನಂಬುತ್ತಾರೆ. जा जा रे अपने मंदिरवा, जा जा रे अपने मंदिरवा. सुन पावे रे सांस नदिया, सुन पावे रे सांस नदिया, जा जा रे अपने मंदिरवा, जा रे अपने मंदिरवा, जा. ನಂದಿ ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ ನಂದಿ. पशूनां पतिं पापनाशं परेशं गजेन्द्रस्य कीर्तिं वसानं वरेण्यं जटाजूटमध्ये स्फुरद्गाङ्गवारि महादेवमेकं स्मरामि स्मरामि. ಮೇಲೆ ನೀಲಿ ಅಂಬರ ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ಹಾಯ್ ಗೈಸ್, ನೋಡಿ ನಮ್ ಬರೋದು 12 ಆಗಿದೆ. ಈಗ ಕುಂತಿದೀವಿ ಗೈಸ್. ನಾವು ಏನ್ ಏನ್ ತಿನ್ನಕ್ಕಿಲ್ಲ ಗೈಸ್. ಬ್ಯಾಟ್ರಿ ಫುಲ್ ಆಗಿದೆ, ಬ್ಯಾಟ್ರಿ ಡೌನ್ ಆಗಿದೆ ಗೈಸ್. ಬೆಟ್ಟ ದಾರಿ ಬಿಟ್ಟಿದೆ ನೀನು ನಡೆದರೆ